ಇವತ್ತೊಂದು ಹೊಸ ವಿಧಾನದಲ್ಲಿ ಕ್ಯಾಬೇಜ್ ರೆಸಿಪಿ ಮಾಡೋಣ. ನೀವು ಯಾವತ್ತೂ ಮಾಡ್ತೀರಿ ಪಲ್ಯ, ಆದರೆ ಇದಲ್ಲ, ಇದು ಸ್ವಲ್ಪ ಚೇಂಜ್ ಇರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕ್ಯಾಬೇಜ್ ನಿಮ್ಗೆ ಎಷ್ಟು ಬೇಕು ಅಷ್ಟು ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡ್ಕೊಳ್ಳಿ. ಅದನ್ನು ಉಪ್ಪು ಅರಶಿನ ಹಾಕ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳಿ. ಏನಾದರೂ ಕೆಮಿಕಲ್ಸ್ ಎಲ್ಲ ಇದ್ದರೆ ಹೋಗಲಿ ಅಂತ. ಹುಳ ಏನಾದರೂ ಇದ್ದರೆ ನೋಡಿಕೊಂಡು ಚೆನ್ನಾಗಿ ನೀಟಾಗಿ ಈ ರೀತಿ ಮಾಡಿಬಿಟ್ಟು ಅದನ್ನು ದೊಡ್ಡ ದೊಡ್ಡ ಪೀಸನ್ನೇ ಮಿಕ್ಸಿ ಜಾರಲ್ಲಿ ಈ ರೀತಿ ಹಾಕ್ಕೊಳ್ಳಿ. ಚೆನ್ನಾಗಿ ಒಂದ್ಸಲ ಕ್ರಷ್ ಮಾಡಿಬಿಡಿ. ನೋಡಿ, ರೆಡಿ ಆಗಿದೆ. ಅದನ್ನೊಂದು ಕಡಾಯಿಯಲ್ಲಿ ಹಾಕೊಂಡ್ಬಿಟ್ಟು ಇನ್ನೊಂದು ಮಿಕ್ಸಿ ಜಾರಿಗೆ 3/4 ಕಪ್ ತೆಂಗಿನ ತುರಿ, 3 ಬ್ಯಾಡಗಿ ಮೆಣಸು ರೋಸ್ಟ್ ಮಾಡಿದ್ದು, ಬೆಳ್ಳುಳ್ಳಿ, ಕರಿಬೇವು, ಆಮೇಲೆ ಜೀರಿಗೆ ಎಲ್ಲ ಹಾಕೊಂಡ್ಬಿಟ್ಟು ಅರಿಶಿನ ಹುಡಿನೂ ಸೇರಿಸಿ ಸ್ವಲ್ಪ ಕ್ರಷ್ ಮಾಡ್ಕೊಂಡು ತನ್ನಿ. ನೋಡಿ, ಈ ರೀತಿ ಅದನ್ನು ಇದಕ್ಕೆ ಹಾಕೊಂಡ್ಬಿಟ್ಟು ಒಂದ್ಸಲ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರ ಜೊತೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಉಪ್ಪು ಎಲ್ಲ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ರೆಡಿ ಆಗಿದೆ. ಸೈಡಲ್ಲಿ ಇಟ್ಕೊಳ್ಳಿ. ಕಡಾಯಿ ಬಿಸಿ ಮಾಡಿಬಿಟ್ಟು 2 ಟೀ ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಇಂಗು ಎಲ್ಲ ಕೂಡ ಒಗ್ಗರಣೆಗೆ ಹಾಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಸಿಡ್ದು ಬರಬೇಕದು. ಆಮೇಲೆ ನಾವಿಲ್ಲಿ ಮಿಕ್ಸ್ ಮಾಡಿಬಿಟ್ಟಿರುವಂತಹ ಕ್ಯಾಬೇಜಿನ ಮಿಕ್ಸ್ ಇದೆಯಲ್ವಾ, ಎಲ್ಲ ಹಾಕ್ಕೊಳ್ಳಿ. ಎಲ್ಲ ಹಾಕ್ಬಿಟ್ಟು ಇನ್ನು ಇದನ್ನ ತಿರುಗಿಸ್ತಾ ಇದ್ರೆ ಆಯ್ತು. ನೀರೇನು ಸೇರಿಸೋದು ಬೇಡ, ಉಪ್ಪು ಎಲ್ಲ ಹಾಕೊಂಡಿದೀವಿ, ಇನ್ನೇನು ಬೇಡ. ಇದೇ ರೀತಿ ಕೈ ಆಡಿಸ್ತಾ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಈ ರೀತಿ ರೋಸ್ಟ್ ಮಾಡ್ತಾ ಇರುವಾಗ ಅದರ ಕಲರ್ ಎಲ್ಲ ಚೇಂಜ್ ಆಗಿ ಸಿಗುತ್ತೆ. ನೋಡಿ, ಇವಾಗ ಆಗುತ್ತೆ. ನೋಡಿ, ಈ ರೀತಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಮ್ಮ ಸೂಪರ್ ಆಗಿರುವಂತ ಒಂದು ಕ್ಯಾಬೇಜ್ ಪಲ್ಯ ನೋಡಿ ರೆಡಿ ಆಗಿದೆ. ಸಖತ್ ರುಚಿ ಕೊಡುತ್ತೆ ಇದು. ಯಾವತ್ತು ಒಂದೇ ರೀತಿ ಪಲ್ಯ ಮಾಡಿ ತಿಂದ್ರೆ ಏನು ಮಜಾ ಅಲ್ವಾ? ಈ ರೀತಿ ಒಂದ್ಸಲ ಮಾಡಿ. ಇಷ್ಟ ಆಯ್ತಾ ನಿಮ್ಗೆ? ನೋಡಿ ಯಾವ ರೀತಿ ಬಂದಿದೆ ಅಂತ. ಆಮೇಲೆ ಇದು ನಮಗೆ ಇವತ್ತು ಮಾತ್ರ ಅಲ್ಲ, ಒಮ್ಮೆಲೆ ಮಾಡಿಟ್ರೆ 1-2-3 ದಿವಸ ಹಾಕಿಟ್ರು ಏನು ಹಾಳಾಗಲ್ಲ. ನೋಡಿ, ಈ ರೀತಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೊಂದು ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳಿ. ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಇವತ್ತೇ ಹೋಗಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಆಯ್ತಾ? ಓಕೆ, ಥ್ಯಾಂಕ್ ಯು.